ಎಲ್ರಿಗೂ ನಮಸ್ಕಾರ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸೂಪರ್ ಆಗಿರೋಂಥ ಚಿಕನ್ ಗೀ ರೋಸ್ಟ್ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ, ಹಾಗೆ ಸಾಲ್ಟ್, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಹಾಗೆ ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ, ಅಡಿಗೆ ಅರಿಶಿನ, ಹಾಗೆ ಒಂದು ನಿಂಬೆಹಣ್ಣು, ಒಂದು ಅಂದರೆ ಅರ್ಧ ತೊಗೊಳ್ಳಿ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಆಗಲಿಕ್ಕೆ 2 ಅವರ್ ಬಿಡಬೇಕಾಗುತ್ತೆ. ನಾವು 2 ಅವರ್ 3 ಅವರ್ ಬಿಟ್ಟರೆ ಚಿಕನ್ನು ಫುಲ್ ಟೇಸ್ಟ್ ಕೊಡೋದು ನಮಗೆ. ನೋಡಿ, ಇಷ್ಟು ಹುಣಸೆಹಣ್ಣು, ಹಾಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬ್ಯಾಡಿಗೆ ಮತ್ತು ನಾರ್ಮಲ್ ಖಾರ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ ಮಿಕ್ಸಿ ಮಾಡ್ಕೊಳ್ಳಿಕ್ಕೋಸ್ಕರ. ನೋಡಿ, ಈಗ ಆಗಿದೆ, ಫ್ರೈ ಆಗಿದೆ. ಜಾರಿಗೆ ಹಾಕೊಳ್ಳೋಣ. ಈಗ ಆಡಿಸ್ಲಿಕ್ಕೆ ಆಯಿಲ್, ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಿಕನ್ನಿಗೆ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ತುಪ್ಪ, ಗೀ ರೋಸ್ಟ್ ಮಾಡ್ತಿರೋದು, ಹಾಗಾಗಿ ಸಖತ್ ಅಂದರೆ ಸಖತ್ ಟೇಸ್ಟಾಗುತ್ತೆ. ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ವಲ್ಲ, 2 ಅವರ್ ಆಗಿದೆ. ಈಗ ಹಾಕ್ತಿದ್ದೀನಿ. 2 ಅವರ್ಸ್ ಆದಮೇಲಿಂದ ಚಿಕನ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡ್ಲಿಕ್ಕೆ ಹಾಕ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಅದಕ್ಕೆ ಸೋಂಪು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಮೆಣಸಿನಕಾಳು, ಹಾಗೆ ಧನಿಯಾ ಪೌಡ್ರು, ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ ಕೂಡ ರೋಸ್ಟ್ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಆಯಿಲ್ ಬಿಡ್ಲಿಕ್ಕೆ ಶುರುವಾಗಿದೆ, ಅಂದರೆ ತುಪ್ಪ ಬಿಡ್ಲಿಕ್ಕೆ ಶುರುವಾಗಿದೆ. ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿ ಕೊಡೋದು. ಹಾಗಾಗಿ ಒಂದು 70% ಬೆಂದಿದೆ ಅಂದಾಗ ಚಿಕನ್ ತೆಗೆದಿಟ್ಕೊಳ್ಳೋಣ. ಬೇರೆ ಪಾತ್ರೆಗೆ ಚಿಕನ್ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಪಾತ್ರೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪ ಹಾಕಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಒಂದು ಈರುಳ್ಳಿನ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೆ, ಆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾಡಿಸ್ಲಿಕ್ಕೆ ಈರುಳ್ಳಿ ಹಾಕ್ಕೊಂಡಿಲ್ಲ, ನೀವು ನೋಡಿರ್ಬೋದು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಬೇಕು, ಕೆಂಪಾಗೋ ತನಕ ನೀಟಾಗಿ ಫ್ರೈ ಆಗಲಿದ್ದು. ನೀಟಾಗಿ ಫ್ರೈ ಆಗಿದೆ. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿರೋದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ರೆಡ್ಡಿಶಾಗಿ ಕಾಣ್ತಿದೆ. ತುಂಬ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಚಿಕನ್ ಮಿಕ್ಸ್ ಮಾಡಲಿಕ್ಕೆ ಇದು ಮಸಾಲೆ ಇಟ್ಟಿದ್ವಲ್ಲ, ಅದು ಸ್ವಲ್ಪ ಉಳಿದಿತ್ತು, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಚಿಕನ್ ಉಣಿಲಿಕ್ಕೆ ಬಿಟ್ಟಿದ್ವಲ್ಲ, ಆ ಮಸಾಲೆ ನೋಡಿ ಈಗ ಬೆಂದಿದೆ. ನಿಮ್ಗೆ ಕಾಣ್ತಿರ್ಬೋದು ಸೈಡಲ್ಲಿ ತುಪ್ಪ ಬಿಟ್ಕೊತಿದೆ. ತುಪ್ಪ ಬಿಟ್ಕೊತಿದೆ ಅನ್ನುವಾಗ ನಾವು ಅದಕ್ಕೆ ಚಿಕನ್ ಹಾಕ್ಕೊಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಬಿಡಲಿ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಗ್ರೇವಿ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ. ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಬೇಯಬೇಕಿದು. ನೋಡಿ, ಈಗ ಬೆಂದಿದೆ. ನೋಡಿ, ಸುತ್ತ ತುಪ್ಪ ಎಲ್ಲ ಬಿಡ್ತಿದೆ, ಅಂದರೆ ಜಿಡ್ಡು ಬಿಡ್ತಿದೆ. ಈಗ ಚಿಕನ್ ಹಾಕೋಣ. ಮೊದಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಒಂದು 10 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಅಲ್ಲಿ ನೀರು ಬಿಟ್ಟಿದ್ನಲ್ಲ, ಅದೆಲ್ಲ ನೀರು ಬಿಟ್ಕೊಂಡಿದೆ. ಎಲ್ಲ ಸೇರಿ ಬಾಯ್ಲ್ ಆಗಬೇಕಾಗುತ್ತೆ. ಆಲ್ರೆಡಿ ಸಾಲ್ಟ್ ಹಾಕ್ಕೊಂಡಿದ್ದು, ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ಸಾಲ್ಟು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ಹಾಕಿದ್ದೀವಿ. ಈಗ ನೀಟಾಗಿ ಬಾಯ್ಲ್ ಮಾಡ್ಕೊಬೇಕಷ್ಟೇ ಇದನ್ನು. ನೋಡಿ, ಸುತ್ತ ಎಲ್ಲ ಆಲ್ರೆಡಿ ಜಿಡ್ಡು ಬಿಡ್ತಿದೆ, ಬೆಂದಿದೆ. ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಇದನ್ನು. ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ಮೆಲ್ ಗಮ್ ಅಂತ ಬರ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ನೋಡಿ, ಇವಾಗ ಸುತ್ತ ಎಲ್ಲ ತುಪ್ಪ ಬಿಡ್ಲಿಕ್ಕೆ ಶುರುವಾಗಿದೆ, ಅಂದರೆ ಆಯಿಲ್ ಥರ ಬಿಡ್ಲಿಕ್ಕೆ ಶುರುವಾಗಿದೆ. ಇನ್ನೊಂದು 2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಕೈ ಬಿಡ್ದಂಗೆ ಇದು ಮಾಡ್ತಾಯಿರಿ, ತಳ ಹಿಡಿದು ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನಾನ್ ಸ್ಟಿಕ್ ಆಗಿರೋದ್ರಿಂದ ತಳ ಏನು ಹಿಡಿಯಲ್ಲ, ಏನು ತೊಂದರೆ ಇಲ್ಲ.
ಈಗ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಕೋರಿ ರೊಟ್ಟಿ, ಅನ್ನ ಏನರ ಜೊತೆ ಬೇಕಿದ್ರೂ ತಿನ್ಬೋದು. ರೊಟ್ಟಿ ಜೊತೆ ಕೂಡ ಸೂಪರಾಗಿರುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.